ನಾನು ಗುಂಡ್ಲುಪೇಟೆಯಿಂದ ಜಯನಗರ ಮೈಸೂರಿಗೆ ವರ್ಗಾವಣೆಗೊಂಡಿರುತ್ತೇನೆ. ಈ ವರ್ಗಾವಣೆ ತುಂಬ ಕ್ರಮಬದ್ಧವಾಗಿತ್ತು ಮತ್ತು ಪಾರದರ್ಶಕವಾಗಿತ್ತು. ಬಟ್ DHO ಆಫೀಸಲ್ಲಿ ಜಿಲ್ಲಾ ಕೇಂದ್ರದಲ್ಲೇ ನಡೆಯೋದ್ರಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಅಂದರೂ ಕೂಡ ನಮಗೆ ಇಲ್ಲಿ DHO ಆಫೀಸ್ ಮೆಂಬರ್ಸ್ ಮತ್ತು DHO ಸರ್ ಆಗಲಿ RCH ಸರ್ ಆಗಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರನೇ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿ ಬಂದು 7 ತಿಂಗಳಾಗ್ತಾಯಿದೆ, 9 ತಿಂಗಳಿದೆ ನನಗೆ ರಿಟೈರ್ಮೆಂಟು. ಅಂದರೆ ಒಳ್ಳೆ ಜಾಗದಲ್ಲೇ ನನ್ನನ್ನು ವಯಸ್ಸು ನೋಡಿ ನನ್ನನ್ನು ಒಳ್ಳೆ ಜಾಗಕ್ಕೆ ಹಾಕ್ಕೊಟ್ಟಿದ್ದಾರೆ. ತುಂಬ ಅನುಕೂಲ ಆಯಿತು. ನಾನು ಕುಂಬಾರ ಕೊಪ್ಪಳಿನ ಜಲಪುರಿ ಹಾಸ್ಪಿಟ್ಲಿಗೆ ಟ್ರಾನ್ಸ್ಫರ್ ಹೋದ್ಸಲ ಕೇಳಿದ್ದೆ, ಅದರಿಂದ ತುಂಬ ಒಳ್ಳೆಯದಾಗಿದೆ ಟ್ರಾನ್ಸ್ಫರು. ಈ ಹೋದ್ಸಲ ಟ್ರಾನ್ಸ್ಫರ್ ಅಂತೂ ತುಂಬ ಹೇಳ್ಬೇಕು ಅಂದರೆ ಎಲ್ರಿಗೂ ಒಳ್ಳೆಯದಾಗಿದೆ. ಮೈಸೂರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಲ್ಲಿ ವರ್ಗಾವಣೆಯ ಪ್ರಕ್ರಿಯೆಯನ್ನು ಇದೀಗ ಸರಳ ಮತ್ತು ಸುಲಭಗೊಳಿಸಲಾಗಿದೆ. ಇಲಾಖೆಯಲ್ಲಿ ಇದೀಗ ವರ್ಗಾವಣೆ ಪ್ರಕ್ರಿಯೆಯನ್ನು ಸಮಾಲೋಚನೆಯ ಮೂಲಕ ನಿರ್ವಹಿಸಲಾಗುತ್ತಿದ್ದು, ಇದರಿಂದಾಗಿ ಹಲವಾರು ವರ್ಷಗಳಿಂದ ವರ್ಗಾವಣೆ ಬಯಸಿದರೂ ಕೂಡ ವರ್ಗಾವಣೆ ಪಡೆಯಲು ಸಾಧ್ಯವಾಗದಿದ್ದ ಸಿಬ್ಬಂದಿ ವರ್ಗ ಕಳೆದ ಜುಲೈ ತಿಂಗಳಿನಲ್ಲಿ ನಡೆದ ವರ್ಗಾವಣೆ ಪ್ರಕ್ರಿಯೆಯಲ್ಲಿ ತಮ್ಮ ಸೇವಾ ಹಿರಿತನ ಹಾಗೂ ಸರ್ಕಾರ ನಿಗದಿಪಡಿಸಿರುವ ಮಾನದಂಡಗಳಂತೆ ಉತ್ತಮ ಸ್ಥಳಗಳಿಗೆ ವರ್ಗಾವಣೆ ಪಡೆದಿದ್ದಾರೆ. ಇದರಿಂದಾಗಿ ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿ ಉತ್ತಮವಾಗಿ ಕರ್ತವ್ಯ ನಿರ್ವಹಿಸುವುದರ ಜೊತೆಗೆ ಸಿಬ್ಬಂದಿ ವರ್ಗ ತಮ್ಮ ಕುಟುಂಬದವರೊಂದಿಗೆ ನೆಮ್ಮದಿಯ ಜೀವನ ನಡೆಸಲು ಅನುಕೂಲಕರವಾಗಿದೆ. ವರ್ಗಾವಣೆಯ ಪ್ರಕ್ರಿಯೆಯನ್ನು CET ಮಾದರಿಯಲ್ಲಿ ಜಿಲ್ಲಾ ಹಂತದಲ್ಲೇ ಸಮಾಲೋಚನೆ ಮೂಲಕ ನಡೆಸಲಾಗುತ್ತಿರುವುದರಿಂದ ಯಾವುದೇ ಇಲಾಖೆಯ ಸಿಬ್ಬಂದಿ ಮತ್ತು ಅಧಿಕಾರಿಗಳು ಬೆಂಗಳೂರಿನ ಆಯುಕ್ತಾಲಯ ಹಾಗೂ ನಿರ್ದೇಶನಾಲಯಕ್ಕೆ ತೆರಳದೆ ಆಯಾ ಜಿಲ್ಲಾ ಕೇಂದ್ರಗಳಲ್ಲಿ ಸಮಾಲೋಚನೆಯಲ್ಲಿ ಭಾಗವಹಿಸಿ ವರ್ಗಾವಣೆ ಪಡೆಯಬಹುದಾಗಿದೆ. ಈ ಕ್ರಮ ವಹಿಸಿದ ಮಾನ್ಯ ಸಚಿವರು, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಆಯುಕ್ತರು ಹಾಗೂ ನಿರ್ದೇಶಕರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗ ಧನ್ಯವಾದ ಹೇಳಿದರು. 2025 ಜುಲೈಯಲ್ಲಿ ನಡೆದ ವರ್ಗಾವಣೆ ಕೌನ್ಸಿಲಿಂಗಲ್ಲಿ ನಾನು ಗುಂಡ್ಲುಪೇಟೆಯಿಂದ ಜಯನಗರ ಮೈಸೂರಿಗೆ ವರ್ಗಾವಣೆಗೊಂಡಿರುತ್ತೇನೆ. ಈ ವರ್ಗಾವಣೆ ತುಂಬ ಕ್ರಮಬದ್ಧವಾಗಿತ್ತು ಮತ್ತು ಪಾರದರ್ಶಕವಾಗಿತ್ತು. ಇದರಿಂದ ನನ್ನ ಸೀನಿಯಾರಿಟಿಗೆ ಮತ್ತು ನನ್ನ ಸರ್ವಿಸ್ಗೆ ನಾನು ಆರಿಸಿದಂಥ ಒಳ್ಳೆ ಜಾಗ ಸಿಕ್ಕಿದೆ. ಈಗ ನಾನು ನೆಮ್ಮದಿಯಿಂದ ಒಳ್ಳೆ ಸರ್ವಿಸ್ ಕೊಡ್ತಾಯಿದ್ದೀನಿ. ಇನ್ನು ಮುಂದೆನೂ ಒಳ್ಳೆ ಸರ್ವಿಸ್ ಕೊಡ್ತೀನಿ. ಇದನ್ನು ವರ್ಗಾವಣೆಗೆ ಸಹಕರಿಸಿದಂಥ ಮಾನ್ಯ ಸಚಿವರು ಮತ್ತು ನಿರ್ದೇಶಕರು, ಆಯುಕ್ತರು ಎಲ್ಲರಿಗೂ ನನ್ನ ವಂದನೆಗಳನ್ನು ಅರ್ಪಿಸುತ್ತೇನೆ. ನಂದು ಮೊದಲನೇ ಪ್ರಕ್ರಿಯೆ ಅಂದರೆ ಸೆಲೆಕ್ಷನ್ ಆಗಿದ್ದು 2012 ಫೆಬ್ರವರಿ 26. ಆವಾಗ ಬೆಂಗಳೂರಲ್ಲಿ ನಡೀತು, ಕುಷ್ಠರೋಗ ಆಸ್ಪತ್ರೆ ಕ್ಯಾಂಪಸ್ಸಲ್ಲಿ. ಈಗಿನ ಆರೋಗ್ಯ ಸೌಧ ಇರಲಿಲ್ಲ ಆಗ. ಸೊ ನಾವು ಎಲ್ಲರೂ ಬೆಂಗಳೂರಿಗೆ ಹೋಗಬೇಕಿತ್ತು, ಮತ್ತು ಟ್ರಾಫಿಕ್ ಸಮಸ್ಯೆನೇ ಮೊದಲು ಕಾಡ್ತಿದ್ದು. ಮತ್ತು ಕ್ಯಾಂಪಸ್ಸಲ್ಲೂ ಕೂಡ ನಮಗೆ ನಂದು ಫಸ್ಟ್ ಸೆಲೆಕ್ಷನ್ ಟೈಮಲ್ಲಿ ತುಂಬ ಸ್ಟ್ರೈಕ್ ಎಲ್ಲ ಇದ್ದು ನಮಗೆ ಆಟೋದವ್ರು ಕೂಡ ಬಿಡ್ತಿರ್ಲಿಲ್ಲ. ಅದನ್ನು ನೆನೆಸ್ಕೊಂಡ್ರೆ ಈಗ ಅದೇ ಜಿಲ್ಲೆಯಲ್ಲಿ ನಡೀತಿರೋದು ನಮಗೆ ಪ್ಲಸ್ ಪಾಯಿಂಟ್. ತುಂಬ ಅನುಕೂಲ ಆಗಿದೆ. ಟ್ರಾಫಿಕ್ ಸಮಸ್ಯೆ ಇಲ್ಲ, ಕರೆಕ್ಟ್ ಸಮಯಕ್ಕೆ ಹೋಗಿ ತಲುಪ್ಬೋದು. ಮತ್ತು ನಾನು 2000 ಮುಂಚೆನೂ ಇನ್ನೊಂದು ಕೌನ್ಸ್ಲಿಂಗು ಕೂಡ ಬೆಂಗಳೂರಲ್ಲೇ ನಡೆದಿದ್ದು 2015 ಡಿಸೆಂಬರ್ನಲ್ಲಿ. ಆಗಲೂ ಕೂಡ ಟ್ರಯಾಡ್ನ ಸ್ಟ್ರೆಂಥನಿಂಗ್ ಮಾಡಲಿಕ್ಕೆ ಮಾಡಿದ್ದು. ಆಗ ನಮಗೂ ಅದು ಕೂಡ ತುಂಬ ಜನ ಇದ್ದರು, ಓವರ್ ಕ್ರೌಡೆಡ್ ಇತ್ತು. ಒಂದು ರೂಮ್ನಲ್ಲಿ 5-6 ಜನ ಸಿಸ್ಟಮ್ ಇಟ್ಕೊಂಡು ಒಬ್ರನ್ನೊಬ್ರನ್ನ ಕರಿತಿದ್ರು. ಯಾರ್ದು ನಡೀತಿದೆ, ನಾವು ಯಾವಾಗ ಹೋಗಬೇಕು ಅನ್ನೋ ಕ್ಲಾರಿಟಿ ಇರ್ತಿರ್ಲಿಲ್ಲ. ಮತ್ತು ನಮಗೆ ಆಗಲೂ ಕೂಡ ಕಮಿಷನರ್ ಯಾರು, ಹೇಗೆ ನಡೆಸ್ತಿದ್ದಾರೆ, ಯಾವ ರೀತಿ ಇರುತ್ತೆ ಅಂತ ಮುಂಚೆನೇ ಬ್ರೀಫ್ ಮಾಡ್ತಿರ್ಲಿಲ್ಲ. ನಮಗೆ ಭಾಳ ಭಯ ಆಗ್ತಾಯಿತ್ತು. ನಾವೆಲ್ಲ ಫ್ರೆಷರ್ಸ್ ಇರುವಾಗ ನಮ್ಮ ಸರ್ದಿ ಬರುತ್ತಾ, ನಮಗೆ ತಗೊಳಕ್ಕಾಗುತ್ತಾ ಅನ್ನೋ ಟೆನ್ಷನ್ ಇರ್ತಿತ್ತು. ಮತ್ತು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ನಮ್ಮ ಜೊತೇಲಿ ಇರ್ತಿರ್ಲಿಲ್ಲ ನಮ್ಗೆ ಸಪೋರ್ಟ್ ಮಾಡಲಿಕ್ಕೆ. ಸೆಲೆಕ್ಷನ್ ನಾವು ಒಬ್ಬರೇ ತಗೊಳ್ಬೇಕಿತ್ತು. ಬಟ್ DHO ಆಫೀಸಲ್ಲಿ ಜಿಲ್ಲಾ ಕೇಂದ್ರದಲ್ಲೇ ನಡೆಯೋದ್ರಿಂದ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ ಅಂದರೂ ಕೂಡ ನಮಗೆ ಇಲ್ಲಿ DHO ಆಫೀಸ್ ಮೆಂಬರ್ಸ್ ಮತ್ತು DHO ಸರ್ ಆಗಲಿ RCH ಸರ್ ಆಗಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಥರನೇ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಕಮಿಷನರ್ ಸರ್ ಮತ್ತು ಫಸ್ಟ್ ಅಡ್ರೆಸ್ ಮಾಡಿದಾಗ PRS ಸರ್ ಹೇಗೆ ನಡೆಯುತ್ತೆ ಅನ್ನೋದನ್ನ ಕ್ಲಾರಿಟಿನ ಫಸ್ಟೇ VCಯಲ್ಲಿ ನಮಗೆಲ್ಲ ತಿಳಿಸಿದರು. DHO ಸಾಹೇಬ್ರಿಗೆ ನಮಸ್ಕಾರ. ಆಮೇಲೆ ನಾನು ಬಂದು 30 ವರ್ಷದಿಂದ ನಾನು KR ಹಾಸ್ಪಿಟ್ಲಲ್ಲೇ ನಾನು ಹೊರಗೆ ಮಾಡ್ತಿದ್ದೆ. ಈಗ ಇತ್ತೀಚೆಗೆ ನಾನು ಬಂದು 7 ತಿಂಗಳಾಯಿತು. ಇಲ್ಲಿ ಸೆಲೆಕ್ಷನ್ಗೆ ಅಂತ ಬಂದಾಗ ಅದೇನು ಇದು ಮಾಡ್ತಾರೆ, ಕೌನ್ಸಿಲಿಂಗ್ ಅಂತ ಮಾಡಿದಾಗ ನಿಮಗೆ ಯಾವ ಜಾಗ ಬೇಕು ಅಮ್ಮ ಅಂತ ಅಂದ್ಬಿಟ್ಟು ಅದೊಂದು ತುಂಬ ಚೆನ್ನಾಗಿ ನಮ್ಮ ಜನಕ್ಕೆಲ್ಲನೂ ಹೇಳಿದ್ದಾರೆ. ನನಗೆ ಇರೋದು 1 ವರ್ಷದ ಮೇಲೆ 4 ತಿಂಗಳು ಇದ್ದಿದ್ದು. ನನಗೆ ಇಲ್ಲಿ ಬಂದು 7 ತಿಂಗಳಾಗ್ತಾಯಿದೆ, 9 ತಿಂಗಳಿದೆ ನನಗೆ ರಿಟೈರ್ಮೆಂಟು. ಅಂದರೆ ಒಳ್ಳೆ ಜಾಗದಲ್ಲೇ ನನ್ನನ್ನು ವಯಸ್ಸು ನೋಡಿ ನನ್ನನ್ನು ಒಳ್ಳೆ ಜಾಗಕ್ಕೆ ಹಾಕ್ಕೊಟ್ಟಿದ್ದಾರೆ. ತುಂಬ ಅನುಕೂಲ ಆಯಿತು. ನಮ್ಮ ಸಾಹೇಬ್ರಿಗೆಲ್ಲನೂ ತುಂಬ 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 ಧನ್ಯವಾದಗಳು. ನಾನು ಕುಂಬಾರ ಕೊಪ್ಪಳಿನ ಜಲಪುರಿ ಹಾಸ್ಪಿಟ್ಲಿಗೆ ಟ್ರಾನ್ಸ್ಫರ್ ಹೋದ್ಸಲ ಕೇಳಿದ್ದೆ, ಅದರಿಂದ ತುಂಬ ಒಳ್ಳೆಯದಾಗಿದೆ ಟ್ರಾನ್ಸ್ಫರು. ಈ ಹೋದ್ಸಲ ಟ್ರಾನ್ಸ್ಫರ್ ಅಂತೂ ತುಂಬ ಹೇಳ್ಬೇಕು ಅಂದರೆ ಎಲ್ರಿಗೂ ಒಳ್ಳೆಯದಾಗಿದೆ. ಕೌನ್ಸಿಲಿಂಗು
ಈ ನೆಕ್ಸ್ಟ್ ಕೌನ್ಸಿಲಿಂಗ್ ಆದರೆ ಸರ್ ಆ ಜಿಲ್ಲಾ ಮಟ್ಟದಲ್ಲಿ ಆದ್ರೇ ತುಂಬ ಒಳ್ಳೆಯದು. ಆದ್ದರಿಂದ ಅದು ಸಾಹೇಬ್ರಿಗೆ ನಮಗೆ ಇಲ್ಲೇ DH ಆಫೀಸಲ್ಲೇ ಆಗಲಿ ಎಲ್ಲೇ ಆಗಲಿ ತುಂಬ ಒಳ್ಳೆಯದಿದೆ, ಏನು ತೊಂದರೆ ಇಲ್ಲ. ಆದರೆ ನೆಕ್ಸ್ಟು ಆ ಜಿಲ್ಲಾ ಮಟ್ಟದಲ್ಲೇ ಆದರೆ ಎಲ್ರಿಗೂ ಒಳ್ಳೇದಾಗ್ತದೆ ಸರ್, ದಯವಿಟ್ಟು ಖಂಡಿತ. ಏಕೆಂದರೆ ನಮ್ಮೊಬ್ಬರಿಗೆ ಅನುಕೂಲ ನೋಡ್ಕೊಳ್ಬಾರ್ದು, ಎಲ್ರಿಗೂ ಒಳ್ಳೇದಾಗಬೇಕು. ಆ ಥರ ನಮ್ಮ ಕಮಿಷನರ್ ಸಾಹೇಬರೇ ಆಗಲಿ, ನಮ್ಮ ಮಿನಿಸ್ಟರ್ ಸಾಹೇಬರೇ ಆಗಲಿ, ಯಾರೇ ಆದರೂ ಈ ಸಲ ಅಂತೂ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್, ನಿಜವಾಗ್ಲೂ. PSCO ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ನಾನು ಜನರಲ್ ಹಾಸ್ಪಿಟ್ಲ್ ಚನ್ನಪಟ್ಟಣದಲ್ಲಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲಿಂದ ಇಲ್ಲಿಗೆ 0 to 1 year ಬಿಲೋ ರಿಸರ್ವೇಷನ್ ಕೋಟಾದಲ್ಲಿ ಕೌನ್ಸಿಲಿಂಗ್ ಮುಖಾಂತರ ಟ್ರಾನ್ಸ್ಫರ್ ಆಗಿ UPSC ಶಾಂತಿನಗರಕ್ಕೆ ಬಂದಿದ್ದೀನಿ. ಪ್ರೊಸೀಜರ್ಸ್ ಪ್ರಕಾರ ನನಗೆ ಕೇಳಿದೆ, ಕೌನ್ಸಿಲಿಂಗ್ ಪ್ರೊಸೀಜರ್ಸಲ್ಲಿ ತುಂಬಾ ಹ್ಯಾಪಿ ಇದೆ. ಯಾಕೆ ಅಂತ ಅಂದರೆ ಒಂದು ಟ್ರಾನ್ಸ್ಫರ್ಸ್ ಬೇಕು ಅಂದರೆ ತುಂಬಾ ಪ್ರಾಬ್ಲಮ್ಸು, ಮತ್ತು ಅದಕ್ಕೆ ಮನಿ, ಟೈಮು ಎಲ್ಲವೂ ಕೂಡ ಇತ್ತು. ಮತ್ತು ನೆಸೆಸಿಟಿ ಇರೋಂಥದ್ದು, ಈಗ ನನಗೆ ಚಿಕ್ಕ ಮಗು ಇರೋದ್ರಿಂದ ತುಂಬ ಅವಶ್ಯಕತೆ ಇತ್ತು ಟ್ರಾನ್ಸ್ಫರ್ಸು. ಈ ಟ್ರಾನ್ಸ್ಫರ್ಸ್ ಬೇಕಲ್ಲ ಕೌನ್ಸ್ಲಿಂಗೋಸ್ಕರ ನಾನು 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದೆ, ಬಟ್ ನನಗೆ ಸಿಕ್ಕಿರಲಿಲ್ಲ. ಆದರೆ ಈ ಸಲ ಕೌನ್ಸ್ಲಿಂಗಲ್ಲಿ ಇದೊಂದು ಆಪ್ಷನ್ಸನ್ನು ಕೊಟ್ಟು ಆ ಕೌನ್ಸ್ಲಿಂಗ್ನ ಒಂದು ಕ್ಲಿಯರಾಗಿ ಸ್ಟೆಪ್ ಬೈ ಸ್ಟೆಪ್ಪು ನಮಗೆ ಅಪ್ಡೇಟಿಂಗ್ ಮಾಡಿಕೊಂಡು ಅದು ಎಲ್ಲವೂ ಇನ್ಫಾರ್ಮೇಷನ್ ಕೊಟ್ಟು ನಾವಿರೋ ಕಡೆನೇ, ಈಗ ನಾವು ಏನಾದರೂ ಯಾವುದೋ ಒಂದು ವೇಕೆಂಟ್ ಪ್ಲೇಸ್ ಬೇಕು ಅಥವಾ ಎಲ್ಲಿ ಬೇಕು ಅಥವಾ ಎಲ್ಲಿ ಹೋಗಬೇಕು ಅನ್ನೋದು ಎಲ್ಲ ಮಾಹಿತಿನೂ ಕೂಡ ಆ ಗ್ರೂಪ್ಸಲ್ಲಿ ಅಪ್ಡೇಟ್ ಆಗ್ತಾಯಿತ್ತು. ಅಲ್ಲಲ್ಲೇ ಡೌಟ್ ಕ್ಲಿಯರ್ ಇತ್ತು. ಆ ಥರ ಏನಾದರೂ ಡೌಟ್ಸ್ ಇತ್ತು ಅಂದರೆ ಕಮ್ಯುನಿಕೇಷನ್ ಮಾಡಿದ್ರೆ ಬೇಗ ನಮಗೆ ಮಾಹಿತಿ ಸಿಗ್ತಾಯಿತ್ತು. ಈ ಥರದ್ದೆಲ್ಲ ಈ ಸಲ ನನಗೆ ತುಂಬಾ ಹೆಲ್ಪ್ ಆಗಿದೆ ಮತ್ತು ಸಿಸ್ಟಮ್ಯಾಟಿಕ್ಸ್ ಆಗಿ ನಡೆದಿದೆ. ಫೆಬ್ರವರಿಯಲ್ಲಿ ಟ್ರಯಡ್ MCH ರ್ಯಾಷನಲೈಸೇಷನ್ ಅಂತ ಒಂದು ಕೌನ್ಸಿಲಿಂಗ್ ಮಾಡಿದ್ರು. ಅದರಲ್ಲಿ ನಾನು ಜನರಲ್ ಹಾಸ್ಪಿಟ್ಲ್ ಹುಣಸೂರನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಏನಂದರೆ ಅದು ಒಂದು ಟ್ರಯಡ್ ಕೌನ್ಸಿಲಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಯಾಕಂದರೆ ಅದು ಈಗ ನಾನಿದ್ದ ಒಂದು CHC ಏನಿತ್ತು ಅಲ್ಲಿಂದ ತಾಲೂಕು ಕೇಂದ್ರಕ್ಕೆ ಒಂದು 10 ಕಿಲೋಮೀಟ್ರ್ ಆಗುತ್ತೆ. ಮತ್ತು ಅದ್ರ ಪಕ್ಕ ಇನ್ನೊಂದು ಜಿಲ್ಲೆ ಚಾಮರಾಜನಗರ ಜಿಲ್ಲೆಯ MCH ಕೇಂದ್ರ 7 ಕಿಲೋಮೀಟ್ರ್ ಇದೆ. ಸೊ ಹಾಗಾಗಿ ನಮ್ಮ ಆರೋಗ್ಯ ಕೇಂದ್ರಕ್ಕೆ ತಿಂಗಳ ಹೆರಿಗೆಗೆ ಬರುವಂಥ ಪೇಷಂಟ್ಸ್ ತುಂಬ ಕಡಿಮೆ ಇತ್ತು. 2 ರಿಂದ 5 ಡೆಲಿವರಿ ಆಗೋದು ಕೂಡ ತುಂಬ ಕಡಿಮೆ ಇತ್ತು. ಹಾಗಾಗಿ ನಾವು ಸರ್ಜರಿ ಮಾಡೋಕ್ಕೆ ಅವಕಾಶ ಇರಲಿಲ್ಲ. ಅಲ್ಲೆಲ್ಲ ಕಾಂಪ್ಲಿಕೇಟೆಡ್ ಕೇಸಸ್ ಸರ್ಜರಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ನಾವು ಎಷ್ಟೊಂದು ಈಗ ಕಲ್ತ್ಕೊಂಡು ಬಂದಿರೋ ಸ್ಕಿಲ್ಸ್ ಎಲ್ಲ ಕುಂಠಿತ ಆಗ್ತಾ ಇತ್ತು. ಹಾಗಾಗಿ ನನಗೆ ಇದು MCH ಇದು ಕೌನ್ಸಿಲಿಂಗ್ ಮಾಡಿದ್ದು ತುಂಬ ಉಪಕಾರ ಆಗಿದೆ. ಮತ್ತು ನಾವು ಎವ್ರಿ ಇಯರ್ ನಮ್ಮದು ಸ್ಕಿಲ್ಸ್ ಇರ್ಬೋದು, ನಮ್ಮದು ಏನಿದೆ ಪರ್ಫಾರ್ಮೆನ್ಸು ಮತ್ತು ಪೇಷಂಟ್ಸ್ಗೆ ನಮ್ಮ ಸೇವೆ ಕೊಡೋಕ್ಕೆ, ಉನ್ನತ ಸೇವೆನ ಕೊಡೋಕ್ಕೆ ತುಂಬ ಅವಕಾಶ ಆಯಿತು. ಸೊ ಇದನ್ನು ಕಲ್ಪಿಸ್ಕೊಟ್ಟಂಥ ಮಾನ್ಯ ಸಚಿವರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು, ಕಮಿಷನರ್ ಸರ್ ಆ್ಯಂಡ್ ಇವನ್ ನಮ್ಮ ಜಿಲ್ಲೆಯ ಇವರು DHO ಸರ್ ಆ್ಯಂಡ್ RCHO ಸರ್ ಎಲ್ಲರೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ನನ್ನ ಕೃತಜ್ಞತೆಯನ್ನು ತಿಳಿಸೋಕ್ಕೆ ಇಷ್ಟಪಡ್ತೀನಿ.